14 ನವೆಂಬರ್ 1889ರಂದು ಜನಿಸಿದರು. ಇವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಉತ್ತಮ ನಾಯಕ ಮತ್ತು ಭಾರತದ ಪ್ರಥಮ ಪ್ರಧಾನಿಯಾದರು. ಊರು ಕೇರಿ ಎನ್ನದೇ ದೇಶಕ್ಕಾಗಿ ದುಡಿದ ಮಹಾನ್ ಹೋರಾಟಗಾರ. ಋತುಗಳು ಕಳೆದರೂ ಅವರ ಹೆಸರು ಶಾಶ್ವತ. ಎಂದೆಂದಿಗೂ ನೆಹರೂರವರು ಗಾಂಧೀಜಿಯ ಮಾರ್ಗದರ್ಶನವನ್ನು ಬಿಡಲಿಲ್ಲ. ಏಳು ಬೀಳುಗಳನ್ನು ಕಂಡರೂ ಅವರ ಅಚಲ ನಿರ್ಧಾರದಿಂದ ಯಶಸ್ಸು ಸಾಧಿಸಿದರು. ಐಶ್ವರ್ಯ ತುಂಬಿ ತುಳುಕುತ್ತಿದ್ದರು. ಅವರು ದೇಶಕ್ಕಾಗಿ, ದೇಶದ ಜನರಿಗಾಗಿ ಆಲೋಚಿಸುತ್ತಿದ್ದರು. ಒಗ್ಗಟ್ಟಿನಿಂದ ಸ್ವಾತಂತ್ರ್ಯಕ್ಕಾಗಿ ಮುನ್ನಡೆಯಬೇಕೆಂದು ಸಾರಿದರು. ಓಡಿಸಿದರು ಬ್ರಿಟಿಷರನ್ನು ಭಾರತದಿಂದ. ಔದಾರ್ಯತೆ ರೀತಿಯಿಂದ ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದರು.